पार्टी की जनता की जनशक्ति पार्टी की अविनाश पार्टी के चिराग पासवान के बोलो बाबा से रामविलास पासवान जी की, चिराग पासवान जी की, दलित सेना रामविलास की। ಇವತ್ತು ದಲಿತ ಸೇನೆ ಮತ್ತು ಲೋಕ ಜನಶಕ್ತಿ ಪಾರ್ಟಿ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಒಂದು ಸಭೆ ಇಟ್ಕೊಂಡಿದ್ವಿ. ಮತ್ತು ರಾಜ್ಯದ ನಾನಾ ಜಿಲ್ಲೆಗಳಿಂದ ನನ್ನ ಕಾರ್ಯಕರ್ತರು LJP ಮತ್ತು ದಲಿತ ಸೇನೆ ಎಲ್ಲ ಕಾರ್ಯಕರ್ತರು ಕೂಡ ಸೇರ್ಕೊಂಡಾಗಿ ಈಗಾಗಲೇ ದಲಿತ ಸೇನೆಯಲ್ಲಿರ್ತಕ್ಕಂಥ ಎಷ್ಟೋ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನ್ಯಾಯಗಳು, ಅಮಾಯಕರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ ಇವೆಲ್ಲವನ್ನೂ ಕೂಡ ಸಮಾಜದಲ್ಲಿ ನಡ್ಕೊಂಬರ್ತಲೇ ಇದೆ. ಅದನ್ನು ಕೊನೆಗಾಣಿಸ್ಬೇಕು, ಅದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು. ನಮ್ಮ ದಲಿತ ಸೇನೆ ನಿಲುವು ಸಮಾಜಕ್ಕೆ ಗೊತ್ತಾಗಬೇಕು ಅಂತಕ್ಕಂಥದ್ದು ನಿರ್ಧಾರ ತಗೊಂಡ್ವಿ. ಇನ್ನು ಸಂಘಟನೆ ಮಟ್ಟದಲ್ಲಿ ಈಗ ಏನು ಅತಿ ಕಡೆಯ ಮಟ್ಟದಿಂದಲೂ ಕೂಡ ಸಂಘಟನೆ ಬಲಪಡಿಸಬೇಕು. ಮಂಡಲ್ಲು, ಪಂಚಾಯಿತಿ, ಹೋಬಳಿ, ತಾಲೂಕು, ಜಿಲ್ಲೆ ಮಟ್ಟದಲ್ಲೂ ಕೂಡ ಸಂಘಟನೆಗಳನ್ನ ಬಲಪಡಿಸುವಂಥ ಕೆಲಸ ಆಗಬೇಕು. ಮತ್ತು ಜಿಲ್ಲೆಗೆ ಒಂದೊಂದು ಕೇಡರ್ ಕ್ಯಾಂಪ್ ಮಾಡಬೇಕು. ಮತ್ತು ವಿಭಾಗೀಯ ಮಟ್ಟದಲ್ಲಿ ಒಂದೊಂದು ಸಭೆಗಳಾಗಬೇಕು. ಆಮೇಲೆ ಜಿಲ್ಲಾವಾರೂ ಕೂಡ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ದಲಿತ ಸೇನೆ ತಗೊಂಡಂಥ ನಿರ್ಣಯಗಳು. ಹಾಗಾಗಿ ನಮ್ಮ ರಾಜ್ಯ ಸಮಿತಿ ಎಲ್ಲ ಒಕ್ಕೂರಿನಿಂದ ಅವರು ಒಮ್ಮತ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲಾ ರಾಜ್ಯ ಪ್ರವಾಸ ಮಾಡಬೇಕು, ಕಾರ್ಯಕ್ರಮಗಳೆಲ್ಲ ಇನ್ನು ಸಂಘಟನೆ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೊರಟಿದ್ದೀವಿ. ಅದಾದ ನಂತರ ಇನ್ನು ಪಾರ್ಟಿ ವಿಚಾರಕ್ಕೆ ಬಂದರೆ, ಪಾರ್ಟಿಯಲ್ಲಿ ಈಗ ಮುಂಬರುವ ದಿನಗಳಲ್ಲಿ ಪಂಚಾಯತ್, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, BBMP ಎಲೆಕ್ಷನ್ಗಳು ನಿಲ್ತಾ ಇದ್ದಾವೆ. ಅದಕ್ಕೆ ಪೂರಕವಾಗಿ 2028 MLA ಎಲೆಕ್ಷನು ಕೂಡ ಬರ್ತಾ ಇದೆ ಹತ್ರ. ಹಾಗಾಗಿ ಈಗ ನಾವು ಏನು ಚಿರಾಗ್ ಪಾಸ್ವಾನ್ಜಿ ಅವರು ರಾಷ್ಟ್ರ ಅಧ್ಯಕ್ಷರು, ಅವರ ಆದೇಶದ ಮೇರೆಗೆ ನಾವು ಬಿಹಾರದಲ್ಲಿ ಮಾತ್ರ ರಾಜ್ಯ ಆಗಿದ್ದೀವಿ, ಪಾರ್ಲಿಮೆಂಟಲ್ಲಿ ಮಾತ್ರ ರಾಜ್ಯ ಆಗಿದ್ದೀವಿ. ಇನ್ನು ಯಾವ ರಾಜ್ಯದಲ್ಲೂ ಕೂಡ ನಾವು ರಾಜ್ಯ ಆಗಿಲ್ಲ. ರಾಜಿ ಅಂತ ಬಂದರೆ, ಆ ಪ್ರಶ್ನೆ ಬಂದರೆ ನಾನು ಮಾತಾಡ್ತೀನಿ, ಇದ್ದಂತೆ ನೀವು ಕೆಲಸ ಮಾಡಿ ಅಂತಕ್ಕಂಥ ಒಂದು ಆದೇಶ ಏನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಏನು 224 ವಿಧಾನಸಭಾ ಕ್ಷೇತ್ರ, ಇನ್ನೂ ಒಂದು 100 ಎಕ್ಸ್ಟ್ರಾ ಆಗ್ತವೆ ಇನ್ನು 2028ಕ್ಕೆ. ಅಲ್ಲಿಗೆ 324 ವಿಧಾನಸಭಾ ಕ್ಷೇತ್ರ ಆಗ್ತವೆ. MP ಕೂಡ ಜಾಸ್ತಿ ಆಗ್ತವೆ. ಅಂದರೆ ಅವಕಾಶಗಳು ಭಾಳಷ್ಟು ಸಿಕ್ಕಿದೆ ಅಂತ ನನ್ನ ಭಾವನೆ. ಹಾಗಾಗಿ ನಮ್ಮ ಕಾರ್ಯಕರ್ತರು ದಲಿತ ಸೇನೆಯಲ್ಲಿ ಮತ್ತು ಲೋಕ ಜನಶಕ್ತಿ ಪಾರ್ಟಿಯಲ್ಲಿ ದುಡಿದಂಥ ಪ್ರಾಮಾಣಿಕ ಕಾರ್ಯಕರ್ತರನ್ನು ಗುರುತಿಸಿ ಅವ್ರಿಗೆ B ಫಾರಂ ಕೊಡೋದಾಗ್ಬೋದು, ಕೆಲಸ ದಲಿತ ಸೇನೆ ಮತ್ತು ಲೋಕ ಜನಶಕ್ತಿ ಪಾರ್ಟಿ ಎರಡೂ ಕೂಡ ಸೇರಿ ಈ ರಾಜ್ಯದಲ್ಲಿ ಮಾಡ್ತೇವೆ ಅಂತಕ್ಕಂಥದ್ದು ಅಷ್ಟಾಗಿದೆ ವಿಷಯ. ಅದಾದ ನಂತರ ಈಗ ಲೋಕ ಜನಶಕ್ತಿ ಪಾರ್ಟಿ ಈಗಾಗಲೇ ಕೆಲವೊಂದು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರುಗಳಿದ್ದಾರೆ, ಕೆಲವೊಂದು ಜಿಲ್ಲೆಯಲ್ಲಿ ಸಕ್ರಿಯವಾಗಿ ನಡೀತಾ ಇಲ್ಲ. ಅಂಥವನ್ನೆಲ್ಲವನ್ನೂ ಕೂಡ ಬಲಪಡಿಸುವಂಥ ನಿಟ್ಟಿನಲ್ಲಿ ಲೋಕ ಜನಶಕ್ತಿ ಪಾರ್ಟಿಯ ಜಿಲ್ಲಾಧ್ಯಕ್ಷರುಗಳಾಗಿರ್ಬೋದು, ತಾಲೂಕು ಅಧ್ಯಕ್ಷರುಗಳಾಗಿರ್ಬೋದು, ಆ ಒಂದು ಕಾರ್ಯಾಗಾರ ಅಂದರೆ ನಮ್ಮ ಪದಾಧಿಕಾರಿಗಳನ್ನ ನೇಮಕ ಮಾಡುವಂಥ ಕೆಲಸ ಭಾಳ ಚುರುಕುತನದಲ್ಲಿ ಇನ್ನು ಮುಂದೆ ನಡೀತದೆ ಅಂತಕ್ಕಂಥದ್ದು. ಮತ್ತು ಈಗೇನು ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಆ ನಡೀತಾ ಇರ್ತಕ್ಕಂಥದ್ದು ಈಗಾಗಲೇ BJPಯಿಂದ ಅಲಯನ್ಸ್ ಮಾಡ್ಕೊಂಡು, NDA ಸರ್ಕಾರದಿಂದ ಅಲಯನ್ಸ್ ಮಾಡಿಕೊಂಡು 40 ಕ್ಷೇತ್ರಗಳಲ್ಲಿ MLAಗಳಾಗಿ ನಿಲ್ತಾ ಇದ್ದಾರೆ. ಕಳೆದ ಬಾರಿ ರಾಮ್ವಿಲಾಸ್ ಪಾಸ್ವಾನ್ಜಿ ಅವರು ಇದ್ದಂಥ ಸಂದರ್ಭದಲ್ಲಿ 33 MLAಗಳನ್ನ ಗೆದ್ದಿದ್ರು ಬಿಹಾರದಲ್ಲಿ. ತದನಂತರ ಈಗ MP ಎಲೆಕ್ಷನ್ನಲ್ಲಿ 5 ಜನ MPಗಳು ಗೆದ್ದಿದ್ದೀವಿ ಬಿಹಾರದಲ್ಲಿ. ಒಂದು ಕ್ಯಾಬಿನೆಟ್ ಮಿನಿಸ್ಟ್ರು ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಹಂಗೆ ಬಿಹಾರದಲ್ಲಿ ಈಗ ಎಲ್ಲರ ಮಾತು ಕೂಡ ಈಗ ನಿತೀಶ್ ಕುಮಾರ್ ಅವರು ವಯಸ್ಸಾಗಿದೆ, ಚಿರಾಗ್ ಪಾಸ್ವಾನ್ಜಿ ಅವರು CM ಆಗಬೇಕು ಅಂತಕ್ಕಂಥ ಏನು ಹೋಗಿದೆ. ನಾವು ಕೂಡ ಕರ್ನಾಟಕ ರಾಜ್ಯದಿಂದ ನಾವು ಕೂಡ ಅಭಿನಂದನೆ ವ್ಯಕ್ತಪಡಿಸ್ತೀವಿ. ಅಕಸ್ಮಾತ್ NDA ಸರ್ಕಾರದಲ್ಲಿ ಅಲಯನ್ಸ್ ಆದರೂ ಕೂಡ CM ಆದರೆ ಚಿರಾಗ್ ಪಾಸ್ವಾನ್ಜಿ ಅವರು ನಮ್ಮಂಥ ಅದೃಷ್ಟಶಾಲಿಗಳು, ನಮ್ಮಂಥ ಖುಷಿ ಪಡುವಂಥ ವ್ಯಕ್ತಿಗಳು ಯಾರೂ ಇಲ್ಲ. ಯಾಕೆಂದರೆ ರಾಮ್ವಿಲಾಸ್ ಪಾಸ್ವಾನ್ಜಿ ಅವರು ಕೊನೆ ಉಸಿರಿರುವಾಗ
ನಮಗೆಲ್ಲ ಏನೋ ಒಂದು ಮಾತು ಕೊಟ್ಟಿದ್ದಾರೆ, ಅವನ ಕೈಯನ್ನು ಯಾರೂ ಬಿಟ್ಟು ಹೋಗಬೇಡಿ, ಕೈ ಬಲಪಡಿಸಿ ಸಾಧ್ಯವಾದ ನಾವು ಪ್ರಾಮಿಸ್ ತಗೊಂಡ. ಹಾಗಾಗಿ ಚಿರಾಗ್ ಪಾಸ್ವಾನ್ಜಿ ಅವರ ಯಶಸ್ಸು ಅಷ್ಟೇ ನನ್ನ ಮುಂದೆ ಇರೋದು, ಬೇರೆ ಏನೂ ಇಲ್ಲ. ಅದೇ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅವನ್ನ ಅಳವಡಿಸ್ಕೊಂಡು ಒಂದಷ್ಟು ಚಳುವಳಿಗಳು, ಸಮಾಜಕ್ಕೆ ಒಂದು ಕಾಳಜಿಯಿಂದ ಒಂದು ಜಾಗೃತಿ ಮೂಡಿಸ್ಕೊಂಡು ಏನು ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ದಿನನಿತ್ಯ ಪ್ರತಿನಿತ್ಯ ನಮ್ಮ ದಲಿತ ಸೇನೆ ಕಾರ್ಯಕರ್ತರು ಪ್ರತಿಯೊಂದು ಮನೆಯಲ್ಲೂ ಮನೆಗೂ ಮಾತಾಗಿದೆ ದಲಿತ ಸೇನೆ. ಅದು ಎರಡೊಂದು ಮಾತಿಲ್ಲ. ಆ ಕಡೆ ಬೀದರಿಂದ ಈ ಕಡೆ ಚಾಮರಾಜನಗರದವರೆಗೂ, ಈ ಕಡೆ ಮಂಗಳೂರಿಂದ ಹಿಡಿದು ಈ ಕಡೆ ಕೋಲಾರ ಚಿಕ್ಕಬಳ್ಳಾಪುರದವರೆಗೂ ನಮ್ಮ ದಲಿತ ಸೇನೆ ಸ್ಟ್ರಾಂಗ್ ಇದೆ. ಅದ್ರಿಗೆ ಎರಡೊಂದು ಮಾತಿಲ್ಲ. LJPನೂ ಕೂಡ ನಾವು ಈ ಸ್ಟ್ರಾಂಗ್ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಭಾಳ ಈ ರಾಜ್ಯದಲ್ಲಿ ಏನಾದರೂ ಪರ್ಯಾಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಅದು ಲೋಕ್ ಜನಶಕ್ತಿ ಪಾರ್ಟಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರವಾರ ಜಿಲ್ಲೆಗೆ ಸಲಹೆಗಾರರಾಗಿ ಆಯ್ಕೆ ಆಗಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಇವತ್ತು ದಲಿತ ಸೇನೆಗೆ ಒಂದು ಸಲಹೆಗಾರರನ್ನಾಗಿ ಅವರು ನೇಮಿಸಿದಾಗ ನನ್ನ ಜವಾಬ್ದಾರಿ ಈ ದಲಿತ ಸೇನೆಯನ್ನು ನಾವು ಸಂಘಟನೆ ನಾವು ಈ ಡಿಜಿಟಲ್ ವರ್ಲ್ಡ್ ಇರೋದ್ರಿಂದ ನಾವು ಯಾವ್ಯಾವ ರೂಪದಲ್ಲಿ ಇದನ್ನು ಕ್ವಿಕ್ ಆಗಿ ಪ್ರತಿ ಹಳ್ಳಿಗೂ ಈ ಸಂಘಟನೆ ಮುಟ್ಲಿಕ್ಕೆ ಮತ್ತು ಸಂಘಟನೆಯಿಂದ ಸಮಾಜದ ಪ್ರತಿ ಎಲ್ಲ ವರ್ಗದವರಿಗೂ ಯಾವ ಥರ ನಾವು ಸಹಾಯ ಮಾಡ್ಬೋದು ಮತ್ತು ಆ ಸಹಾಯ ಮಾಡಲಿಕ್ಕೆ ಈ ಪ್ಲಾಟ್ಫಾರ್ಮಲ್ಲಿ ಯಾವ ಅಭಿವೃದ್ಧಿ ಇದನ್ನು ನೆಟ್ವರ್ಕನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥ ನಮ್ಮ ಇಷ್ಟು ವರ್ಷದ ಈ ಅನುಭವ ಏನಿದೆ, ಆ ಅನುಭವವನ್ನು ಪ್ರತಿಯೊಬ್ಬ ಕಾರ್ಯಕರ್ತರಿಗೂ, ಈ ಪದಾಧಿಕಾರಿಗಳಾಗಲಿ ಕಾರ್ಯಕರ್ತರಾಗಲಿ ಎಲ್ರಿಗೂ ಈ ವ್ಯವಸ್ಥೆಯನ್ನು ಮುಟ್ಟಿಸುವ ಒಂದು ಸಲಹೆಯನ್ನು ಅಧ್ಯಕ್ಷರಿಗೆ, ನಮ್ಮ ಕರ್ನಾಟಕ ರಾಜ್ಯದ ಘಟಕದ ದಲಿತ ಸೇನೆಯ ಅಧ್ಯಕ್ಷರಿಗೆ ಆಗಲಿ ಜಿಲ್ಲಾಧ್ಯಕ್ಷರಿಗಾಗಲಿ ಎಲ್ಲರನ್ನ ಸಲಹೆ ಕೊಟ್ಟು ಅಭಿವೃದ್ಧಿ ಆದಷ್ಟು ಕ್ವಿಕ್ ಆಗಿದ್ದು ರಿಸಲ್ಟ್ ಬರುವಂಗೆ ಮಾಡುವ ಒಂದು ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿದ್ದೆ. ಹಾಗೆ ಜಗನ್ನಾಥ್ ಅವ್ರ ಬಗ್ಗೆ ಯಾವ ತರ ಅಲ್ಲ, ಅವರನ್ನ ಭೇಟಿಯಾದಾಗ ನನಗೆ ಅವರ ಇಷ್ಟು ವರ್ಷದಿಂದ ಒಂದು ಸಂಘಟನೆಯಲ್ಲಿದ್ದು, ಯಾಕಂದ್ರೆ ಬಹಳ ಜನರನ್ನು ನೋಡ್ತೀವಿ ನಾವು ಈ ಸಂಘಟನೆಯಿಂದ ಬಿಟ್ಟು ಆ ಸಂಘಟನೆ ಹೋಗೋದು. ಅವರು ನಿರಂತರವಾಗಿ 30-35 ವರ್ಷದಿಂದ ಒಂದು ಸಂಘಟನೆಯಲ್ಲಿ ಇದ್ದಾರೆ ಅಂತ ಹೇಳಿದಾಗಲೇ ಅದೇ ಒಂದು ತೋರಿಸ್ತದೆ ಏನಂತಂದ್ರೆ ಅವರು ಈ ಅಭಿವೃದ್ಧಿ ಮತ್ತೆ ಒಂದು ಸಮಾಜಕ್ಕಾಗಿ ಅವರು ತುಂಬಾ ಅನುಭವ ಇದೆ ಅವರಲ್ಲಿ. ಆ ಅನುಭವಕ್ಕೆ ನಾವು ನಮ್ಮ ಸಲಹೆ ಇಷ್ಟೇ ಏನಂತಂದ್ರೆ ಅವರ ಅನುಭವವನ್ನ ಎಷ್ಟು ಬೇಗ ನಾವು ಈ ಪ್ರತಿ ಗ್ರಾಮ ಮಟ್ಟಕ್ಕೆ, ಕರ್ನಾಟಕದ ಪ್ರತಿ ಗ್ರಾಮ ಮಟ್ಟಕ್ಕೆ ಮುಟ್ಟಿಸಿ ಅಷ್ಟು ಒಂದು ಈ ದಲಿತ ಸೇನೆ ಒಂದು ಸ್ಟ್ರಾಂಗ್ ಒಂದು ಹೋರಾಟದ ಒಂದು ಪ್ಲಾಟ್ಫಾರ್ಮ್ ಆಗಬೇಕು ಅಂತ ಹೇಳಿ ಆ ಒಂದು ವಿಚಾರ ನಾನು